ಆರ್ಎಸ್ಎಸ್ ಅಂದ್ರೆ ಖರ್ಗೆ ಫ್ಯಾಮಿಲಿಗೆ ಅದ್ಯಾವ ಕೋಪವೋ ಏನೋ ಗೊತ್ತಿಲ್ಲ. ಇದೀಗ ಎಐಸಿಸಿ ಅಧ್ಯಕ್ಷರು ಆಡಿರುವಂತ ಅದೊಂದು ಮಾತು ಕೇಸರಿ ಪಡಿಯನ್ನ ಕೆಂಡದ ಗದ್ದಿಗೆಯ ಮೇಲೆ ಕೂರಿಸಿದೆ. ಈ ಕುರಿತಾಗಿ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ಖರ್ಗೆ ಫ್ಯಾಮಿಲಿ ವರ್ಸಸ್ ಸಂಘ ಸಮರ. ಬಿಜೆಪಿ ಆರ್ಎಸ್ಎಸ್ ವಿಷ ಸರ್ಪವಂತೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಈ ಹೆಸರು ಕೇಳಿದ್ರೆ ಸಾಕು ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆಗೆ ಅಸಾಧ್ಯ ಸಿಟ್ಟು ಬರುತ್ತೆ. ಕೇವಲ ಸೀನಿಯರ್ ಖರ್ಗೆ ಮಾತ್ರವಲ್ಲ, ಸಚಿವ ಪ್ರಿಯಾಂಕ್ ಖರ್ಗೆಯೂ ಕೂಡ ಅಷ್ಟೇ ಸಂಘ ಪರಿವಾರ ಅಂದ್ರೆ ನಖಶಿಖಾಂತ ಉರಿದು ಬೀಳುತ್ತಾರೆ. ಇಂತಿಪ್ಪ ಮಲ್ಲಿಕಾರ್ಜುನ್ ಖರ್ಗೆ ಕೇರಳ ಚುನಾವಣಾ ಪ್ರಚಾರದಲ್ಲಿ ಹೊಸದೊಂದು ವಿವಾದವನ್ನ ಹೆಗಲ ಮೇಲೆ ಏರಿಸಿಕೊಂಡಿದ್ದಾರೆ. ಕೇರಳ ಪ್ರಚಾರದ ವೇಳೆ ಮಲ್ಲಿಕಾರ್ಜುನ್ ಖರ್ಗೆ ಬಿಜೆಪಿ ಮತ್ತು ಆರ್ಎಸ್ಎಸ್ ಎರಡು ವಿಷಸರ್ಪಗಳು ಇದ್ದಂತೆ ಎಂದಿದ್ದು, ನೀವು ನಮಾಜ್ನಲ್ಲಿದ್ದರೂ ಕೂಡ ವಿಷಸರ್ಪವನ್ನ ಹೊಡೆದು ಬಿಸಾಡಿ ಅಂತ ಕರೆ ನೀಡಿದ್ದಾರೆ. ಖರ್ಗೆ ಅವರ ಈ ಮಾತಿಗೆ ಕೆರಳಿದ ಬಿಜೆಪಿ ಮುಸ್ಲಿಂ ಓಲೈಕೆಗಾಗಿ ಖರ್ಗೆಯವರು ಈ ಮಟ್ಟಕ್ಕೆ ಇಳಿಬಾರದಿತ್ತು ಅಂತ ಛೇಡಿಸಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ವಿರುದ್ಧ ವಿರೋಧ ಪಕ್ಷದ ನಾಯಕ ಅಶೋಕ್ ವಾಗ್ದಾಳಿ ಮಾಡಿದ್ದು, ಯಾವುದು ಹಾವು ಅಂತ ಜನರೇ ತೀರ್ಮಾನಿಸಲಿ ಅಂತ ಟಕ್ಕರ್ ನೀಡಿದರು. ಜನ ಹೇಳಬೇಕು ಯಾರು ಹಾವು ಯಾರು ಒಳ್ಳೆಯವರು ಅಂತ. ಜನ ಈಗ ಆಲ್ರೆಡಿ ದೇಶದ ಜನ ಎಲ್ಲ ತೀರ್ಮಾನ ಮಾಡ್ಬಿಟ್ಟವ್ರು. ಬಿಜೆಪಿ ಮತ್ತು ಆರ್ಎಸ್ಎಸ್ ಬಗ್ಗೆ ಭಾವನೆ ಏನಿದೆ ಅವ್ರದ್ದು ವ್ಯಕ್ತ ಮಾಡ್ಬಿಟ್ಟಿದ್ದಾರೆ ಜನ. ನೀವೆಲ್ಲಿದ್ದೀರಾ ಇವತ್ತು ದೇಶದಲ್ಲಿ? ಯಾರೋ 4 ಜನ ಮಮತಾ ಬ್ಯಾನರ್ಜಿ, ಡಿಎಂಕೆ ಅಂತವ್ರ ಜೊತೆ ಇರೋದ್ರಿಂದ ನಿಮ್ಮ ಅಸ್ತಿತ್ವ ಇದೆ. ಇಲ್ಲ ಅಂದಿದ್ರೆ ನೀವು 3 ಪೈಸದ ಬೆಲೆ ಇರಲಿಲ್ಲ ಕಾಂಗ್ರೆಸ್ಗೆ. ಆ ಪರಿಸ್ಥಿತಿ ದೇಶದಲ್ಲಿದೆ. ಫಸ್ಟ್ ನೀವೆಲ್ಲಿದ್ದೀರಾ ಅಂತ ಯೋಚನೆ ಮಾಡಿ ಬಿಜೆಪಿ ಬಗ್ಗೆ ಮಾತಾಡಬೇಕು. ಅಶೋಕ್ ಕಾಂಗ್ರೆಸ್ ಮೂಲೆಗುಂಪಾಗಿದೆ ಅಂತ ಕಾಲಿಡಿದ್ರೆ ಛಲವಾದಿ ನಾರಾಯಣಸ್ವಾಮಿ ಖರ್ಗೆ ಬಂಧನಕ್ಕೆ ಆಗ್ರಹಿಸಿದರು. ದೇಶ ಭಾಷಣ ಆಕ್ಟ್ ನಡಿ ಕೇಸ್ ಹಾಕಲು ಕೇಂದ್ರವನ್ನು ಒತ್ತಾಯಿಸಿದರು. ಬಿಜೆಪಿಯವರು ಆರ್ಎಸ್ಎಸ್ನವರು ವಿಷ ಸರ್ಪಗಳಿದ್ದಾಗೆ ನೀವು ನಮಾಜ್ ಮಾಡುತ್ತಿರುವಾಗ್ಲೂ ಏನಾದರೂ ಹಾವು ಬಂದ್ರೆ ನೀವು ನಮಾಜನ್ನು ಬಿಟ್ಟು ಬಿಡಿ ಬೇಕಾದ್ರೆ, ಆದ್ರೆ ಹಾವನ್ನು ಮೊದಲು ಹೊಡಿಬೇಕು. ಬಿಜೆಪಿ ಹಾವಿದ್ದಂಗೆ ಅಂತ. ಇದು ಎಂತ ಹೇಳಿಕೆ ಅಂತಂದ್ರೆ ಹೇಟ್ ಸ್ಪೀಚ್ ಅಂತ ಬರುತ್ತೆ. ಇದು ತಕ್ಷಣ ನಾನು ಮಾನ್ಯ ಅಮಿತ್ ಶಾ ಅವರಲ್ಲಿ ನಾನು ಆಗ್ರಹ ಮಾಡ್ತೇನೆ, ಮಾನ್ಯ ಪ್ರಧಾನಮಂತ್ರಿಗಳಲ್ಲಿ ಆಗ್ರಹ ಮಾಡ್ತೇನೆ, ತಕ್ಷಣ ಹೇಟ್ ಸ್ಪೀಚ್ನ ಅಡಿಯಲ್ಲಿ ಕೇಸ್ ಹಾಕಿ, ಸೊಮೋಟೋ ಕೇಸ್ ಹಾಕಿ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ತಕ್ಷಣಕ್ಕೆ ಬಂಧಿಸಬೇಕು. ಇನ್ನು ಸರ್ಕಾರಕ್ಕೆ ತಾಕತ್ತಿದ್ರೆ ದ್ವೇಷ ಭಾಷಣ ಕಾಯ್ದೆಯಡಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಬಂಧಿಸಬೇಕೆಂದು ಬಿಜೆಪಿ ಶಾಸಕ ಸಿಕೆ ರಾಮಮೂರ್ತಿ ಸವಾಲ್ ಹಾಕಿದ್ರು. ಮಲ್ಲಿಕಾರ್ಜುನ್ ಖರ್ಗೆ ಅವರು ಹಿರಿಯರಾಗ್ಲಿ ಕಿರಿಯರಾಗ್ಲಿ ಕಾನೂನು ಎಲ್ಲ ಒಂದೇ. ಸಿದ್ದರಾಮಯ್ಯನವ್ರಿಗೆ ನಿಜವಾಗ್ಲ ತಾಕತ್ತಂತ ಇದ್ರೆ ಏನು ದ್ವೇಷ ಭಾಷಣ ಏನು ಒಂದು ಕಾನೂನು ತಗೊಂಡ್ಬಂದಿದ್ದೀರಾ, ದಯಮಾಡಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ನೀವು ಅರೆಸ್ಟ್ ಮಾಡಿ. ಸದ್ಯ ಕಾಂಗ್ರೆಸ್ ಬಿಜೆಪಿ ನಾಯಕರ ನಡುವೆ ಯಾರು ವಿಷಕಾರಿ ಅನ್ನೋ ವಾಕ್ ಸಮರ ಜೋರಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಆರ್ಎಸ್ಎಸ್ ಅಂದ್ರೆ ಖರ್ಗೆ ಫ್ಯಾಮಿಲಿಗೆ ಅದ್ಯಾವ ಕೋಪವೋ ಏನೋ ಗೊತ್ತಿಲ್ಲ. ಇದೀಗ ಎಐಸಿಸಿ ಅಧ್ಯಕ್ಷರು ಆಡಿರುವಂತ ಅದೊಂದು ಮಾತು ಕೇಸರಿ ಪಡಿಯನ್ನ ಕೆಂಡದ ಗದ್ದಿಗೆಯ ಮೇಲೆ ಕೂರಿಸಿದೆ. ಈ ಕುರಿತಾಗಿ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ಖರ್ಗೆ ಫ್ಯಾಮಿಲಿ ವರ್ಸಸ್ ಸಂಘ ಸಮರ. ಬಿಜೆಪಿ ಆರ್ಎಸ್ಎಸ್ ವಿಷ ಸರ್ಪವಂತೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಈ ಹೆಸರು ಕೇಳಿದ್ರೆ ಸಾಕು ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆಗೆ ಅಸಾಧ್ಯ ಸಿಟ್ಟು ಬರುತ್ತೆ. ಕೇವಲ ಸೀನಿಯರ್ ಖರ್ಗೆ ಮಾತ್ರವಲ್ಲ, ಸಚಿವ ಪ್ರಿಯಾಂಕ್ ಖರ್ಗೆಯೂ ಕೂಡ ಅಷ್ಟೇ ಸಂಘ ಪರಿವಾರ ಅಂದ್ರೆ ನಖಶಿಖಾಂತ ಉರಿದು ಬೀಳುತ್ತಾರೆ. ಇಂತಿಪ್ಪ ಮಲ್ಲಿಕಾರ್ಜುನ್ ಖರ್ಗೆ ಕೇರಳ ಚುನಾವಣಾ ಪ್ರಚಾರದಲ್ಲಿ ಹೊಸದೊಂದು ವಿವಾದವನ್ನ ಹೆಗಲ ಮೇಲೆ ಏರಿಸಿಕೊಂಡಿದ್ದಾರೆ. ಕೇರಳ ಪ್ರಚಾರದ ವೇಳೆ ಮಲ್ಲಿಕಾರ್ಜುನ್ ಖರ್ಗೆ ಬಿಜೆಪಿ ಮತ್ತು ಆರ್ಎಸ್ಎಸ್ ಎರಡು ವಿಷಸರ್ಪಗಳು ಇದ್ದಂತೆ ಎಂದಿದ್ದು, ನೀವು ನಮಾಜ್ನಲ್ಲಿದ್ದರೂ ಕೂಡ ವಿಷಸರ್ಪವನ್ನ ಹೊಡೆದು ಬಿಸಾಡಿ ಅಂತ ಕರೆ ನೀಡಿದ್ದಾರೆ. ಖರ್ಗೆ ಅವರ ಈ ಮಾತಿಗೆ ಕೆರಳಿದ ಬಿಜೆಪಿ ಮುಸ್ಲಿಂ ಓಲೈಕೆಗಾಗಿ ಖರ್ಗೆಯವರು ಈ ಮಟ್ಟಕ್ಕೆ ಇಳಿಬಾರದಿತ್ತು ಅಂತ ಛೇಡಿಸಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ವಿರುದ್ಧ ವಿರೋಧ ಪಕ್ಷದ ನಾಯಕ ಅಶೋಕ್ ವಾಗ್ದಾಳಿ ಮಾಡಿದ್ದು, ಯಾವುದು ಹಾವು ಅಂತ ಜನರೇ ತೀರ್ಮಾನಿಸಲಿ ಅಂತ ಟಕ್ಕರ್ ನೀಡಿದರು. ಜನ ಹೇಳಬೇಕು ಯಾರು ಹಾವು ಯಾರು ಒಳ್ಳೆಯವರು ಅಂತ. ಜನ ಈಗ ಆಲ್ರೆಡಿ ದೇಶದ ಜನ ಎಲ್ಲ ತೀರ್ಮಾನ ಮಾಡ್ಬಿಟ್ಟವ್ರು. ಬಿಜೆಪಿ ಮತ್ತು ಆರ್ಎಸ್ಎಸ್ ಬಗ್ಗೆ ಭಾವನೆ ಏನಿದೆ ಅವ್ರದ್ದು ವ್ಯಕ್ತ ಮಾಡ್ಬಿಟ್ಟಿದ್ದಾರೆ ಜನ. ನೀವೆಲ್ಲಿದ್ದೀರಾ ಇವತ್ತು ದೇಶದಲ್ಲಿ? ಯಾರೋ 4 ಜನ ಮಮತಾ ಬ್ಯಾನರ್ಜಿ, ಡಿಎಂಕೆ ಅಂತವ್ರ ಜೊತೆ ಇರೋದ್ರಿಂದ ನಿಮ್ಮ ಅಸ್ತಿತ್ವ ಇದೆ. ಇಲ್ಲ ಅಂದಿದ್ರೆ
ನೀವು 3 ಪೈಸದ ಬೆಲೆ ಇರಲಿಲ್ಲ ಕಾಂಗ್ರೆಸ್ಗೆ. ಆ ಪರಿಸ್ಥಿತಿ ದೇಶದಲ್ಲಿದೆ. ಫಸ್ಟ್ ನೀವೆಲ್ಲಿದ್ದೀರಾ ಅಂತ ಯೋಚನೆ ಮಾಡಿ ಬಿಜೆಪಿ ಬಗ್ಗೆ ಮಾತಾಡಬೇಕು. ಅಶೋಕ್ ಕಾಂಗ್ರೆಸ್ ಮೂಲೆಗುಂಪಾಗಿದೆ ಅಂತ ಕಾಲೆಳೆದ್ರೆ ಛಲವಾದಿ ನಾರಾಯಣಸ್ವಾಮಿ ಖರ್ಗೆ ಬಂಧನಕ್ಕೆ ಆಗ್ರಹಿಸಿದರು. ದೇಶ ಭಾಷಣ ಆಕ್ಟ್ ನಡಿ ಕೇಸ್ ಹಾಕಲು ಕೇಂದ್ರವನ್ನು ಒತ್ತಾಯಿಸಿದರು. ಬಿಜೆಪಿಯವರು ಆರ್ಎಸ್ಎಸ್ನವರು ವಿಷ ಸರ್ಪಗಳಿದ್ದಾಗೆ ನೀವು ನಮಾಜ್ ಮಾಡ್ತಿರುವಾಗ್ಲೂ ಏನಾದ್ರೂ ಹಾವು ಬಂದ್ರೆ ನೀವು ನಮಾಜನ್ನು ಬಿಟ್ಟುಬಿಡಿ ಬೇಕಾದ್ರೆ, ಆದ್ರೆ ಹಾವನ್ನು ಮೊದಲು ಹೊಡಿಬೇಕು. ಬಿಜೆಪಿ ಹಾವಿದ್ದಂಗೆ ಅಂತ. ಇದು ಎಂತ ಹೇಳಿಕೆ ಅಂತಂದ್ರೆ ಹೇಟ್ ಸ್ಪೀಚ್ ಅಂತ ಬರುತ್ತೆ. ಇದು ತಕ್ಷಣ ನಾನು ಮಾನ್ಯ ಅಮಿತ್ ಶಾ ಅವರಲ್ಲಿ ನಾನು ಆಗ್ರಹ ಮಾಡ್ತೇನೆ, ಮಾನ್ಯ ಪ್ರಧಾನಮಂತ್ರಿಗಳಲ್ಲಿ ಆಗ್ರಹ ಮಾಡ್ತೇನೆ. ತಕ್ಷಣ ಹೇಟ್ ಸ್ಪೀಚ್ನ ಅಡಿಯಲ್ಲಿ ಕೇಸ್ ಹಾಕಿ, ಸೊಮೋಟೋ ಕೇಸ್ ಹಾಕಿ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ತಕ್ಷಣಕ್ಕೆ ಬಂಧಿಸಬೇಕು. ಇನ್ನು ಸರ್ಕಾರಕ್ಕೆ ತಾಕತ್ತಿದ್ರೆ ದ್ವೇಷ ಭಾಷಣ ಕಾಯ್ದೆಯಡಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಬಂಧಿಸಬೇಕೆಂದು ಬಿಜೆಪಿ ಶಾಸಕ ಸಿಕೆ ರಾಮಮೂರ್ತಿ ಸವಾಲ್ ಹಾಕಿದ್ರು. ಮಲ್ಲಿಕಾರ್ಜುನ್ ಖರ್ಗೆ ಅವರು ಹಿರಿಯರಾಗ್ಲಿ ಕಿರಿಯರಾಗ್ಲಿ ಕಾನೂನು ಎಲ್ಲ ಒಂದೇ. ಸಿದ್ದರಾಮಯ್ಯನವ್ರಿಗೆ ನಿಜವಾಗ್ಲ ತಾಕತ್ತಂತ ಇದ್ರೆ ಏನು ದ್ವೇಷ ಭಾಷಣ ಏನು ಒಂದು ಕಾನೂನು ತಗೊಂಡ್ಬಂದಿದ್ದೀರಾ, ದಯಮಾಡಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ನೀವು ಅರೆಸ್ಟ್ ಮಾಡಿ. ಸದ್ಯ ಕಾಂಗ್ರೆಸ್ ಬಿಜೆಪಿ ನಾಯಕರ ನಡುವೆ ಯಾರು ವಿಷಕಾರಿ ಅನ್ನೋ ವಾಕ್ಸಮರ ಜೋರಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಆರ್ಎಸ್ಎಸ್ ಅಂದ್ರೆ ಖರ್ಗೆ ಫ್ಯಾಮಿಲಿಗೆ ಅದ್ಯಾವ ಕೋಪವೋ ಏನೋ ಗೊತ್ತಿಲ್ಲ. ಇದೀಗ ಎಐಸಿಸಿ ಅಧ್ಯಕ್ಷರು ಆಡಿರುವಂತ ಅದೊಂದು ಮಾತು ಕೇಸರಿ ಪಡಿಯನ್ನ ಕೆಂಡದ ಗದ್ದಿಗೆಯ ಮೇಲೆ ಕೂರಿಸಿದೆ. ಈ ಕುರಿತಾಗಿ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ಖರ್ಗೆ ಫ್ಯಾಮಿಲಿ ವರ್ಸಸ್ ಸಂಘ ಸಮರ. ಬಿಜೆಪಿ ಆರ್ಎಸ್ಎಸ್ ವಿಷ ಸರ್ಪವಂತೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಈ ಹೆಸರು ಕೇಳಿದ್ರೆ ಸಾಕು ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆಗೆ ಅಸಾಧ್ಯ ಸಿಟ್ಟು ಬರುತ್ತೆ. ಕೇವಲ ಸೀನಿಯರ್ ಖರ್ಗೆ ಮಾತ್ರವಲ್ಲ, ಸಚಿವ ಪ್ರಿಯಾಂಕ್ ಖರ್ಗೆಯೂ ಕೂಡ ಅಷ್ಟೇ ಸಂಘ ಪರಿವಾರ ಅಂದ್ರೆ ನಖಶಿಖಾಂತ ಉರಿದು ಬೀಳುತ್ತಾರೆ. ಇಂತಿಪ್ಪ ಮಲ್ಲಿಕಾರ್ಜುನ್ ಖರ್ಗೆ ಕೇರಳ ಚುನಾವಣಾ ಪ್ರಚಾರದಲ್ಲಿ ಹೊಸದೊಂದು ವಿವಾದವನ್ನ ಹೆಗಲ ಮೇಲೆ ಏರಿಸಿಕೊಂಡಿದ್ದಾರೆ. ಕೇರಳ ಪ್ರಚಾರದ ವೇಳೆ ಮಲ್ಲಿಕಾರ್ಜುನ್ ಖರ್ಗೆ ಬಿಜೆಪಿ ಮತ್ತು ಆರ್ಎಸ್ಎಸ್ ಎರಡು ವಿಷಸರ್ಪಗಳು ಇದ್ದಂತೆ ಎಂದಿದ್ದು, ನೀವು ನಮಾಜ್ನಲ್ಲಿದ್ದರೂ ಕೂಡ ವಿಷಸರ್ಪವನ್ನ ಹೊಡೆದು ಬಿಸಾಡಿ ಅಂತ ಕರೆ ನೀಡಿದ್ದಾರೆ. ಖರ್ಗೆ ಅವರ ಈ ಮಾತಿಗೆ ಕೆರಳಿದ ಬಿಜೆಪಿ ಮುಸ್ಲಿಂ ಓಲೈಕೆಗಾಗಿ ಖರ್ಗೆಯವರು ಈ ಮಟ್ಟಕ್ಕೆ ಇಳಿಬಾರದಿತ್ತು ಅಂತ ಛೇಡಿಸಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ವಿರುದ್ಧ ವಿರೋಧ ಪಕ್ಷದ ನಾಯಕ ಅಶೋಕ್ ವಾಗ್ದಾಳಿ ಮಾಡಿದ್ದು, ಯಾವುದು ಹಾವು ಅಂತ ಜನರೇ ತೀರ್ಮಾನಿಸಲಿ ಅಂತ ಟಕ್ಕರ್ ನೀಡಿದರು. ಜನ ಹೇಳಬೇಕು ಯಾರು ಹಾವು ಯಾರು ಒಳ್ಳೆಯವರು ಅಂತ. ಜನ ಈಗ ಆಲ್ರೆಡಿ ದೇಶದ ಜನ ಎಲ್ಲ ತೀರ್ಮಾನ ಮಾಡ್ಬಿಟ್ಟವ್ರು. ಬಿಜೆಪಿ ಮತ್ತು ಆರ್ಎಸ್ಎಸ್ ಬಗ್ಗೆ ಭಾವನೆ ಏನಿದೆ ಅವ್ರದ್ದು ವ್ಯಕ್ತ ಮಾಡ್ಬಿಟ್ಟಿದ್ದಾರೆ ಜನ. ನೀವೆಲ್ಲಿದ್ದೀರಾ ಇವತ್ತು ದೇಶದಲ್ಲಿ? ಯಾರೋ 4 ಜನ ಮಮತಾ ಬ್ಯಾನರ್ಜಿ, ಡಿಎಂಕೆ ಅಂತವ್ರ ಜೊತೆ ಇರೋದ್ರಿಂದ ನಿಮ್ಮ ಅಸ್ತಿತ್ವ ಇದೆ. ಇಲ್ಲ ಅಂದಿದ್ರೆ ನೀವು 3 ಪೈಸದ ಬೆಲೆ ಇರಲಿಲ್ಲ ಕಾಂಗ್ರೆಸ್ಗೆ. ಆ ಪರಿಸ್ಥಿತಿ ದೇಶದಲ್ಲಿದೆ. ಫಸ್ಟ್ ನೀವೆಲ್ಲಿದ್ದೀರಾ ಅಂತ ಯೋಚನೆ ಮಾಡಿ ಬಿಜೆಪಿ ಬಗ್ಗೆ ಮಾತಾಡಬೇಕು. ಅಶೋಕ್ ಕಾಂಗ್ರೆಸ್ ಮೂಲೆಗುಂಪಾಗಿದೆ ಅಂತ ಕಾಲೆಳೆದ್ರೆ ಛಲವಾದಿ ನಾರಾಯಣಸ್ವಾಮಿ ಖರ್ಗೆ ಬಂಧನಕ್ಕೆ ಆಗ್ರಹಿಸಿದರು. ದೇಶ ಭಾಷಣ ಆಕ್ಟ್ ನಡಿ ಕೇಸ್ ಹಾಕಲು ಕೇಂದ್ರವನ್ನು ಒತ್ತಾಯಿಸಿದರು. ಬಿಜೆಪಿಯವರು ಆರ್ಎಸ್ಎಸ್ನವರು ವಿಷ ಸರ್ಪಗಳಿದ್ದಾಗೆ ನೀವು ನಮಾಜ್ ಮಾಡ್ತಿರುವಾಗ್ಲೂ ಏನಾದ್ರೂ ಹಾವು ಬಂದ್ರೆ ನೀವು ನಮಾಜನ್ನು ಬಿಟ್ಟುಬಿಡಿ ಬೇಕಾದ್ರೆ, ಆದ್ರೆ ಹಾವನ್ನು ಮೊದಲು ಹೊಡಿಬೇಕು. ಬಿಜೆಪಿ ಹಾವಿದ್ದಂಗೆ ಅಂತ. ಇದು ಎಂತ ಹೇಳಿಕೆ ಅಂತಂದ್ರೆ ಹೇಟ್ ಸ್ಪೀಚ್ ಅಂತ ಬರುತ್ತೆ. ಇದು ತಕ್ಷಣ ನಾನು ಮಾನ್ಯ ಅಮಿತ್ ಶಾ ಅವರಲ್ಲಿ ನಾನು ಆಗ್ರಹ ಮಾಡ್ತೇನೆ, ಮಾನ್ಯ ಪ್ರಧಾನಮಂತ್ರಿಗಳಲ್ಲಿ ಆಗ್ರಹ ಮಾಡ್ತೇನೆ. ತಕ್ಷಣ ಹೇಟ್ ಸ್ಪೀಚ್ನ ಅಡಿಯಲ್ಲಿ ಕೇಸ್ ಹಾಕಿ, ಸೊಮೋಟೋ ಕೇಸ್ ಹಾಕಿ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ತಕ್ಷಣಕ್ಕೆ ಬಂಧಿಸಬೇಕು. ಇನ್ನು ಸರ್ಕಾರಕ್ಕೆ ತಾಕತ್ತಿದ್ರೆ ದ್ವೇಷ ಭಾಷಣ ಕಾಯ್ದೆಯಡಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಬಂಧಿಸಬೇಕೆಂದು ಬಿಜೆಪಿ ಶಾಸಕ ಸಿಕೆ ರಾಮಮೂರ್ತಿ ಸವಾಲ್ ಹಾಕಿದ್ರು. ಮಲ್ಲಿಕಾರ್ಜುನ್ ಖರ್ಗೆ ಅವರು ಹಿರಿಯರಾಗ್ಲಿ ಕಿರಿಯರಾಗ್ಲಿ ಕಾನೂನು ಎಲ್ಲ ಒಂದೇ. ಸಿದ್ದರಾಮಯ್ಯನವ್ರಿಗೆ ನಿಜವಾಗ್ಲ ತಾಕತ್ತಂತ ಇದ್ರೆ ಏನು ದ್ವೇಷ ಭಾಷಣ ಏನು ಒಂದು ಕಾನೂನು ತಗೊಂಡ್ಬಂದಿದ್ದೀರಾ, ದಯಮಾಡಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ನೀವು ಅರೆಸ್ಟ್ ಮಾಡಿ. ಸದ್ಯ ಕಾಂಗ್ರೆಸ್ ಬಿಜೆಪಿ ನಾಯಕರ ನಡುವೆ ಯಾರು ವಿಷಕಾರಿ ಅನ್ನೋ ವಾಕ್ಸಮರ ಜೋರಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.